ಕೋಳಿ ವ್ಯಾಪಾರ. ಪಕ್ಷಿಗಳ ಊರಿನಲ್ಲಿ ಎಲ್ಲ ಪಕ್ಷಿಗಳು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಿದ್ರು. ಆದ್ರೆ ಅದೇ ಊರಿನಲ್ಲಿದ್ದ ಚಿಚುಕಾಗೆ ಮಾತ್ರ ತುಂಬಾನು ಸೋಮಾರಿಯಾಗಿದ್ಲು. ಯಾವುದೇ ಕಷ್ಟನೂ ಇಲ್ಲದೆ ಕಡಿಮೆ ಕಷ್ಟದಲ್ಲಿ ಸುಮಾರು ಹಣ ಸಂಪಾದನೆ ಮಾಡ್ಬೇಕು ಅನ್ನುವ ಆಸೆ ಇತ್ತು ಅವಳಿಗೆ. ಅದೇ ಊರಿನಲ್ಲಿ ಹುಟ್ಟಿದ ಮಹಿಹದ್ದು ಇವಾಗ ಸಿಟಿಗೆ ಹೋಗಿ ಅಲ್ಲಿ ವ್ಯಾಪಾರ ಎಲ್ಲಾನು ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ಲು. ಅವಳಿಗೆ ಸಿಟಿಯಲ್ಲಿ ಒಂದು ಕೋಳಿ ಫಾರಂ ಇತ್ತು. ಹಾಗೇನೆ ಹಳ್ಳಿಯಲ್ಲಿ ಸುಮಾರು ಹೊಲಾನು ಇತ್ತು. ಮಹಿಹದ್ದು ಬಾಳ್ತಾ ಇದ್ದ ಸಿಟಿನು ಹಾಗೇನೆ ಅದು ಹುಟ್ಟಿ ಬೆಳೆದ ಅದರ ಊರು ಕೂಡ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಆವಾಗವಾಗ ಊರಿಗೆ ಬಂದು ಹೋಗ್ತಾ ಇತ್ತು. ಒಂದಿನ ಚಿಚುಕಾಗೆ ಅವಳ ಮನೆ ಹೊರಗಡೆ ಕೂತ್ಕೊಂಡಿದ್ದಾಗ ಆವಾಗ್ಲೇ ಸಿಟಿಯಿಂದ ಮಹಿಹದ್ದು ಅದರ ಊರಿಗೆ ಬಂತು. ಅದನ್ನ ಚಿಚುಕಾಗೆ ನೋಡಿದ್ಲು. ಈ ಮಹಿ ಕೆಲ್ಸನೇ ಚೆನ್ನಾಗಿದೆ. ಅವಳಿಗೇನು ಸಿಟಿಯಲ್ಲಿ ಕೋಳಿ ಫಾರಂ ಇದೆ, ಹಳ್ಳಿಯಲ್ಲಿ ಸುಮಾರು ಹೊಲಾನು ಇದೆ. ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾಳೆ, ಸಿಟಿಯಲ್ಲಿ ಕೋಳಿ ವ್ಯಾಪಾರ ಮಾಡ್ತಾ ಇದ್ದಾಳೆ, ಸುಮಾರು ಆಸ್ತಿಗಳನ್ನ ಕೂಡಿಟ್ಕೊಂಡಿದ್ದಾಳೆ. ಇವಳ ತರ ಬಾಳಕ್ಕೂ ಕೂಡ ನಿಜವಾಗ್ಲೂ ಒಂದು ಅದೃಷ್ಟ ಇರ್ಬೇಕು ಹಾಗಂತ ಅಂದ್ಕೊಳ್ತಿದ್ಲು. ಹೀಗಿರುವಾಗ ಈ ಕಡೆ ಮಹಿಹದ್ದು ಹೊಲ ಕೆಲ್ಸ ಎಲ್ಲಾನು ಮುಗಿಸ್ಕೊಂಡು ವಾಪಸ್ ಸಿಟಿಗೆ ಹೋಗ್ಬೇಕು ಅಂತ ಅಂದ್ಕೊಳ್ವಾಗ ಆವಾಗ್ಲೇ ಚಿಚುಕಾಗೆನ ನೋಡಿದ್ಲು. ಹಾ, ಏನ್ ಚಿಚೋ, ಏನ್ ಮಾಡ್ತಾ ಇದೀಯಾ? ಏನೇ ಇಲ್ಲ, ಸುಮ್ನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಅಂದ್ರೆ ಇವಾಗ್ಲೂ ಯಾವುದೇ ಕೆಲ್ಸಾನು ಮಾಡ್ದೆ ಸೋಮರಿಯಾಗಿ ಮನೆಯಲ್ಲೇ ಕೂತ್ಕೊಂಡಿದ್ಯಾ? ನಾನು ಯಾವ ಕೆಲ್ಸಾನು ಮಾಡಲ್ಲಪ್ಪ. ಹೀಗೆ ಹೇಳಿದ್ರೆ ಹೇಗೆ ಚಿಚೋ? ಯಾವುದೇ ಕೆಲ್ಸಾನು ಮಾಡದೇ ಇದ್ರೆ ಹೇಗ್ ಬಾಳೋದು? ನಾನು ಏನಾದ್ರೂ ಮಾಡ್ಬೇಕು ಅಂತಾನೆ ಅಂದ್ಕೊಂಡಿದ್ದೀನಿ, ಆದ್ರೆ ಏನ್ ಮಾಡೋದಂತಾನೆ ಅರ್ಥ ಆಗ್ತಾ ಇಲ್ಲ. ಹೀಗೇನೆ ಹೇಳ್ತಾ ಇದ್ರೆ ಈ ಜೀವನ ಪೂರ್ತಿ ನೀನು ಯಾವುದೇ ಕೆಲ್ಸಾನು ಮಾಡಲ್ಲ ಹಾಗಂತ ಹೇಳಿದ್ಲು ಮಹಿಹದ್ದು. ಅದು ಚಿಚುಕಾಗಿಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಮಹಿಹದ್ದು ಆ ರೀತಿ ಹೇಳಿ ಅಲ್ಲಿಂದ ಹೋಗ್ಬಿಡ್ತು. ಆದ್ರೆ ಚಿಚುಕಾಗಿಗೆ ಮಹಿಹದ್ದಿನ ಮೇಲೆ ತುಂಬಾನು ಕೋಪ ಇತ್ತು. ಈ ಮಹಿಗೆ ಎಷ್ಟು ಅಹಂಕಾರ ಇದ್ದಿದ್ರೆ ಯಾವುದೇ ಕೆಲ್ಸನ ಮಾಡದೆ ಸುಮ್ನೆ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅವಳು ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ ಅಲ್ವಾ, ಆ ಅಹಂಕಾರದಲ್ಲಿ ಮಾತಾಡ್ತಾ ಇದ್ದಾಳೆ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಹೇಗಾದ್ರೂ ಮಾಡಿ ಅವಳು ಏನಾದ್ರೂ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ಲು. ಆವಾಗ್ಲೇ ಅವಳಿಗೊಂದೊಳ್ಳೆ ಯೋಚನೆನೂ ಬಂತು. ಏನಾದ್ರೂ ವ್ಯಾಪಾರ ಶುರು ಮಾಡ್ಬೇಕು ಅಂತ ಮಹಿ ಹೇಳಿದ್ಲಲ್ವಾ, ನನ್ನ ಹತ್ರ ಹಣ ಇಲ್ಲ, ಆದ್ರೆ ಅವಳತ್ರ ಸುಮಾರು ಆಸ್ತಿಗಳು ಇದೆ. ಸಿಟಿಯಲ್ಲಿ ಕೋಳಿ ಫಾರಂ ಕೂಡ ಇದೆ. ಆ ಕೋಳಿಗಳನ್ನ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದಾಳೆ ಅಲ್ವಾ, ಅದನ್ನ ಕತ್ಕೊಂಡ್ ಬಂದು ಊರಲ್ಲಿ ಮಾರಿದ್ರೆ ವ್ಯಾಪಾರಕ್ಕೆ ವ್ಯಾಪಾರನೂ ಆಯ್ತು, ಹಣಕ್ಕೆ ಹಣನೂ ಆಯ್ತು, ಮತ್ತೆ ನನ್ನನ್ನೇ ಬೈದ್ಬಿಟ್ಟು ಹೋಗ್ತಾಳಾ? ಹಾಗಂತ ಅಂದ್ಕೊಂಡು ಚಿಚುಕಾಗೆ ಮಹಿಹದ್ದಿನ ಕೋಳಿ ಫಾರಂ ಇಂದ ಕೋಳಿಗಳನ್ನ ಕದಿಬೇಕು ಅಂತ ಅಂದ್ಕೊಂಡು. ಹೀಗಿರುವಾಗ ಆ ದಿನ ರಾತ್ರಿ ಸಮಯ ಆಯ್ತು. ಚಿಚುಕಾಗೆ ಅವಳು ಅಂದ್ಕೊಂಡ ಹಾಗೇನೆ ಮಹಿಹದ್ದಿನ ಕೋಳಿ ಫಾರಂ ಇಂದ ಕೋಳಿಗಳನ್ನ ಕದಿಬೇಕು ಅಂತ ಒಂದು ಗಾಡಿನ ತಳ್ಕೊಂಡು ಮಹಿಹದ್ದಿನ ಕೋಳಿ ಫಾರಂಗೆ ಹೋದ್ಲು. ಮಹಿಹದ್ದಿನ ಕೋಳಿ ಫಾರಂ ಅಲ್ಲಿ ಸುಮಾರು ಕೋಳಿಗಳಿರೋದನ್ನ ಚಿಚುಕಾಗೆ ನೋಡಿದ್ಲು. ಅವಳಿಗೆ ತುಂಬಾನು ಸಂತೋಷವಾಯ್ತು. ಆಹಾ, ಇಲ್ಲಿ ಎಷ್ಟು ಕೋಳಿಗಳಿದೆ! ಆ ಕೋಳಿಗಳು ನೋಡಕ್ಕೆ ತುಂಬಾ ಆರೋಗ್ಯವಾಗಿನೂ ಇದೆ. ಮಹಿ ಇವುಗಳನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದಾಳೆ. ಇವಾಗ ಇವುಗಳನ್ನ ಎತ್ಕೊಂಡು ಹೋಗಿ ನಾನು ನಮ್ಮೂರಲ್ಲಿ ಮಾರ್ಬೇಕು. ಆವಾಗ ಕೈ ತುಂಬಾ ಹಣನು ಸಂಪಾದನೆ ಮಾಡ್ದಾಗುತ್ತೆ, ಕಷ್ಟನೂ ಯಾವುದೂ ಇರಲ್ಲ ಹಾಗಂತ ಅಂದ್ಕೊಂಡು ಮಹಿಹದ್ದಿನ ಕೋಳಿ ಫಾರಂ ಇಂದ ಕೆಲವು ಕೋಳಿಗಳನ್ನ ಚಿಚುಕಾಗೆ ಕದ್ಲು. ಅದನ್ನ ಅವಳು ತಗೊಂಡ್ ಬಂದ ಗಾಡಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಊರಿಗೆ ವಾಪಸ್ ಬಂದ್ಲು. ಅಮ್ಮಯ್ಯ, ಈ ಕೋಳಿಗಳು ಯಾವುದೇ ಶಬ್ದನೂ ಮಾಡ್ಲಿಲ್ಲ, ಆದ್ರಿಂದ ಸೈಲೆಂಟ್ ಆಗಿ ತಗೊಂಡ್ ಬಂದ್ಬಿಟ್ಟೆ. ಇನ್ನು ನಾಳೆ ಬೆಳಿಗ್ಗೆ ಊರೊಳಗಡೆ ತಗೊಂಡೋಗಿ ಮಾರ್ಬೇಕು ಈ ಕೋಳಿಗಳನ್ನ, ಆವಾಗ ಕೈ ತುಂಬಾ ಹಣನು ಸಂಪಾದನೆ ಮಾಡ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗೆ ತುಂಬಾನು ಸಂತೋಷಪಟ್ಲು. ಮರುದಿನ ಚಿಚುಕಾಗೆ ಬೆಳಗ್ಗೆನೆ ಎದ್ದು ಆ ಕೋಳಿಗಳನ್ನೆಲ್ಲ ಗಾಡಿಯಲ್ಲಿ ಇಟ್ಕೊಂಡು ಊರೊಳಗಡೆ ಗಾಡಿ ತಳ್ಕೊಂಡು ಕೋಳಿ ವ್ಯಾಪಾರ ಮಾಡ್ಕೊಂಡು ಸಂತೋಷವಾಗಿ ಹೋಗ್ತಾ ಇದ್ಲು. ಆವಾಗ್ಲೇ ಚೋಟುಗಿಳಿ ಚಿಚುಕಾಗೆನ ನೋಡಿದ್ಲು. ಅರೇ, ಏನ್ ಚಿಚು ಈ ಕಡೆ? ಅದನ್ನು ಕೋಳಿಗಳನ್ನ ಇಟ್ಕೊಂಡಿದ್ಯಾ? ನಾನು ಕೋಳಿ ವ್ಯಾಪಾರ ಮಾಡ್ತಾ ಇದ್ದೀನಿ, ತಗೊಳ್ತೀಯ ಏನೋ ಅಂತ ತಗೊಂಡ್ ಬಂದೆ. ಅರೇ, ಇದೇನಾ ವಿಷಯ? ಅದಕ್ಕೇನಾ ಮಳೆ ಬರೋ ತರಾನೇ ಅನಿಸ್ತಾ ಇದೆ ನನಗೆ. ತಮಾಷೆ ಮಾಡಿದ್ ಸಾಕು, ಕೋಳಿ ಏನಾದ್ರೂ ಬೇಕಾ? ಫ್ರೀಯಾಗಿ ಕೊಡೋದಾದ್ರೆ ಬೇಡ ಅಂತೀನ ಮತ್ತೆ. ಏನೋ ಫ್ರೀಯಾಗಿ ಕೊಡ್ಬೇಕಾ? ನಾನ್ ಕಷ್ಟಪಟ್ಟು ಬೆಳೆಸಿರುವ ಕೋಳಿಗಳನ್ನ ನಿನಗೆ ಯಾಕೆ ಫ್ರೀಯಾಗಿ ಕೊಡ್ಬೇಕು? ಸರಿ ಸರಿ, ಹೀಗೆ ಮನೆಗೆ ಬಂದು ಮಾರೋದನ್ನ ಬಿಟ್ಟು ಒಂದ್ ಜಾಗದಲ್ಲಿ ಕೂತ್ಕೊಂಡು ಮಾರ್ಬೋದಲ್ವಾ? ಇವತ್ತು ಒಂದಿನ ನಾನು ವ್ಯಾಪಾರ ಮಾಡೋ ವಿಷಯ ಎಲ್ರಿಗೂ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಊರೊಳಗಡೆ ಬಂದಿದ್ದೀನಿ. ಸರಿ, ಕೋಳಿ ಚೆನ್ನಾಗಿದೆ, ಒಂದ್ ಕೊಡು. ಹಾಗೆ ಚೋಟುಗಿಳಿ ಚಿಚು ಹತ್ರ ಒಂದ್ ಕೋಳಿನ ತಗೊಂಡ್ಲು. ಅದನ್ನ ನೋಡಿ ಚಿಚುಕಾಗೆನೂ ತುಂಬಾನು ಸಂತೋಷಪಟ್ಲು. ಹಾಗೆ ಆ ದಿನ ಇಡೀ ಚಿಚುಕಾಗೆ ಕೋಳಿ ವ್ಯಾಪಾರ ಮಾಡ್ತಾ ಇದ್ಲು.
ಅಮ್ಮಯ್ಯ, ಇವತ್ತು ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು, ಒಳ್ಳೆ ಲಾಭನೂ ಸಿಕ್ತು. ಇದೇ ರೀತಿ ವ್ಯಾಪಾರ ನಡೆದ್ರೆ ಚೆನ್ನಾಗಿರುತ್ತೆ. ನಾಳೆಯಿಂದ ಒಂದ್ ಕಡೆ ಕೂತ್ಕೊಂಡು ವ್ಯಾಪಾರ ಮಾಡ್ಬೇಕು. ಹಾಗಂತ ಚಿಚುಕಾಗಿ ತುಂಬಾನು ಸಂತೋಷ ಪಟ್ಲು. ಆದ್ರೆ ಮಹಿಹದ್ದಿಗೆ ಕೋಳಿಗಳು ಕಾಣೆಯಾಗಿರುವ ವಿಷಯ ಏನೋ ಗೊತ್ತಾಗ್ಲೇ ಇಲ್ಲ. ಆ ದಿನ ರಾತ್ರಿ ಸಮಯ ಆಯ್ತು. ಪುನಃ ಚಿಚುಕಾಗೆ ಮಹಿಹದ್ದಿನ ಕೋಳಿ ಫಾರಂಗೆ ಕೋಳಿ ಕದಿಯೋದಕ್ಕೋಸ್ಕರ ಬಂದ್ಲು. ಸುಮಾರು ಕೋಳಿಗಳನ್ನ ಕೂಡ ಕದ್ಲು. ಆಹಾ, ಈ ಕೆಲ್ಸ ತುಂಬಾ ಚೆನ್ನಾಗಿದೆ. ಕೋಳಿಗಳನ್ನ ಕಷ್ಟಪಟ್ಟು ಬೆಳೆಸೋದೇನೋ ಮಹಿ, ಆದ್ರೆ ಅದನ್ನ ಮಾರಿ ಹಣ ಸಂಪಾದನೆ ಮಾಡೋದೇನೋ ನಾನು. ತುಂಬಾ ಖುಷಿಯಾಗಿದೆ. ಹಾಗೆ ಅಂದ್ಕೊಂಡು ಮರುದಿನ ಬೆಳಿಗ್ಗೆ ಚಿಚುಕಾಗೆ ಊರಿನ ಮಧ್ಯದಲ್ಲಿ ಕೋಳಿ ವ್ಯಾಪಾರ ಶುರು ಮಾಡಿದ್ಲು. ಹೀಗಿರುವಾಗ ಈ ಕಡೆ ಸಿಟಿಯಲ್ಲಿ ಕೋಳಿಗಳಿಗೆ ಆಹಾರ ಹಾಕೋದಕ್ಕೋಸ್ಕರ ಮಹಿಹದ್ದು ಕೋಳಿ ಫಾರಂ ಒಳಗಡೆ ಹೋದಾಗ ಅಲ್ಲಿ ಕೋಳಿಗಳು ತುಂಬಾನೇ ಕಡಿಮೆಯಾಗಿರೋದನ್ನ ಅವಳು ನೋಡಿದ್ಲು. ಅರೆ, ಇದೇನಿದು? ಇಲ್ಲಿ ಸುಮಾರು ಕೋಳಿಗಳು ಇರ್ಬೇಕಾಗಿತ್ತು, ಆದ್ರೆ ಕೋಳಿಗಳು ಕಡಿಮೆಯಾಗಿದೆ. ಅಯ್ಯೋ ದೇವ್ರೆ, ಯಾರಾದ್ರೂ ಕತ್ಕೊಂಡು ಹೋಗ್ತಾ ಇದ್ದಾರಾ, ಇಲ್ಲ ಏನಾದ್ರೂ ಬಂದು ನನ್ನ ಕೋಳಿಗಳನ್ನ ತಗೊಂಡು ಹೋಗ್ತಾ ಇದೀಯಾ? ಹಾಗಂತ ಅಂದ್ಕೊಂಡು ಮಹಿಹದ್ದು ಬೇಜಾನ್ ಮಾಡ್ಕೊಂಡ್ಲು. ಅವಳಿಗೆ ಕೋಳಿಗಳು ತುಂಬಾ ಕಾಣೆಯಾಗಿರೋದ್ರಿಂದ ಏನ್ ಮಾಡೋದು ಅಂತ ಗೊತ್ತಿಲ್ದೆ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಅಂದ್ಕೊಂಡ್ಲು. ಆದ್ರಿಂದ ತಕ್ಷಣ ಅವಳು ಅಲ್ಲಿಂದ ಅಂಗಡಿಗೆ ಹೋದ್ಲು. ಒಂದು CCTV ಕ್ಯಾಮೆರಾನ ತಗೊಂಡ್ ಬಂದ್ಲು. ಅದನ್ನ ಕೋಳಿ ಫಾರಂ ಅಲ್ಲಿ ಅವಳು ಫಿಕ್ಸ್ ಮಾಡಿದ್ಲು. ಹೀಗಿರುವಾಗ ಈ ಕಡೆ ಚಿಚುಕಾಗೆ ಅಂತೂ ವ್ಯಾಪಾರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು. ಆವಾಗ್ಲೇ ಅವಳ ಹತ್ರ ತುನಿಗು ಬಚ್ಚಿ ಬಂದ್ಲು. ಏನ್ ಚಿಚು, ವ್ಯಾಪಾರ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಟೋನಿ. ನಿನಗೇನಾದ್ರೂ ಬೇಕಾ? ಹೌದು, ಒಂದ್ ಬೇಕು. ಬುಜ್ಜಿ ಕೋಳಿ ಕೇಳಿದ್ಲು. ಓ ಹೌದಾ, ನನ್ನ ಹತ್ರ ಕೋಳಿ ಚೆನ್ನಾಗಿರುತ್ತೆ. ತಗೊಂಡೋಗಿ ಸಾರು ಮಾಡಿ ನೋಡು, ತುಂಬಾನು ರುಚಿಯಾಗಿರುತ್ತೆ. ನೋಡಿದ್ರೇನೆ ಕಾಣಿಸ್ತಿದೆ, ಕೋಳಿಗಳು ಚೆನ್ನಾಗಿದೆ. ಹಾಗಂತ ಟೋನಿ ಒಂದು ಕೋಳಿ ತಗೊಂಡು ಮನೆಗೆ ಹೋದ್ಲು. ಚಿಚುಕಾಗೆ ಅಂತೂ ತುಂಬಾನು ಸಂತೋಷ ಪಡ್ತಾ ಇದ್ಲು. ರಾತ್ರಿ ಯಾವಾಗುತ್ತೆ ಅಂತ ಅವಳು ಕಾಯ್ತಾ ಇದ್ಲು. ಹೀಗಿರುವಾಗ ಆ ದಿನ ರಾತ್ರಿ ಸಮಯ ಪುನಃ ಕೋಳಿ ಫಾರಂ ಅಲ್ಲಿ ಕದಿಯೋದಕ್ಕೋಸ್ಕರ ಅವಳು ಕೋಳಿ ಫಾರಂಗೆ ಬಂದ್ಲು. ಆದ್ರೆ ಮಹಿಹದ್ದು ಅಲ್ಲಿ CCTV ಕ್ಯಾಮೆರಾ ಫಿಕ್ಸ್ ಮಾಡಿರುವ ವಿಷಯ ಗೊತ್ತಿಲ್ಲದೆ ಅವಳು ಕೋಳಿಗಳನ್ನ ಕದಿತಾ ಇದ್ಲು. ಹಾಗೆ ಆ ದಿನಾನೋ ಕಳೀತು. ಮರುದಿನ ಬೆಳಿಗ್ಗೆ ಎದ್ದು ಮಹಿಹದ್ದು CCTV ಫುಟೇಜ್ ನ ನೋಡ್ತಾ ಇದ್ದಾಗ ಚಿಚುಕಾಗೆ ಕೋಳಿಗಳನ್ನ ಕತ್ಕೊಂಡು ಹೋಗ್ತಾ ಇರೋದನ್ನ ಅವಳು ನೋಡಿದ್ಲು. ಅರೆ, ಇಷ್ಟು ದಿನ ನನ್ ಕೋಳಿಗಳನ್ನ ಕತ್ಕೊಂಡು ಹೋಗ್ತಾ ಇದ್ದಿದ್ದು ಚಿಚುನಾ? ಈ ವಿಷಯ ನನಗೆ ಗೊತ್ತೇ ಆಗ್ಲಿಲ್ಲ. ಚಿಚು ಈ ರೀತಿ ಮಾಡ್ತಾಳೆ ಅಂತ ನಾನು ಸ್ವಲ್ಪನೂ ಅಂದ್ಕೊಂಡೇ ಇರ್ಲಿಲ್ಲ. ಏನಾದ್ರೂ ಕೆಲಸ ಮಾಡು ಅಂತ ಹೇಳ್ದೆ, ಆದ್ರೆ ನನ್ ಕೋಳಿ ಫಾರಂ ಅಲ್ಲಿ ಕೋಳಿ ಕದ್ದೆ ಕೇಳಿದ್ನ ನಾನು. ಹೀಗಲ್ಲ, ಎಲ್ಲರ ಮುಂದ್ಗಡೆನೋ ಇವಳ ಬಗ್ಗೆ ಎಲ್ಲಾನು ಹೇಳ್ಬೇಕು, ಆವಾಗ ಅವಳಿಗೆ ಬುದ್ಧಿ ಬರುತ್ತೆ. ಹಾಗಂತ ಚಿಚುಕಾಗೆ ಬಗ್ಗೆ ಎಲ್ಲರಿಗೂ ಹೇಳ್ಬೇಕು ಅಂತ ಕಾಯ್ತಾ ಇತ್ತು. ಹೀಗಿರುವಾಗ ಈ ಕಡೆ ಚಿಚುಕಾಗೆ ಆ ದಿನ ರಾತ್ರಿ ಪುನಃ ಕೋಳಿಗಳನ್ನ ಕದಿಯೋದಕ್ಕೋಸ್ಕರ ಬಂದ್ಲು. ಅವಳಿಗಿಂತ ಮುಂಚೆನೆ ಮಹಿಹದ್ದು ಚಿಚುಕಾಗೆಗೋಸ್ಕರ ಕಾಯ್ತಾ ಇತ್ತು. ಚಿಚುಕಾಗೆ ಯಾವಾಗ್ಲ ತರ ಕೋಳಿಗಳನ್ನ ಕತ್ಕೊಂಡು ಊರಿಗೆ ಹೋಗ್ತಾ ಇದ್ಲು. ಆವಾಗ ಅವಳಿಗೇನೆ ಗೊತ್ತಿಲ್ಲದೆ ಮಹಿಹದ್ದು ಅವಳ ಹಿಂದೆನೆ ಹೋಗ್ತಾ ಇತ್ತು. ಮರುದಿನ ಬೆಳಗಾಯ್ತು. ಚಿಚುಕಾಗೆ ಊರಿನ ಮಧ್ಯದಲ್ಲಿ ಆ ಕೋಳಿಗಳನ್ನೆಲ್ಲ ಇಟ್ಟು ವ್ಯಾಪಾರ ಮಾಡ್ತಿತ್ತು. ಅದನ್ನ ಮಹಿಹದ್ದು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲು. ಓಹೋ, ನಾನು ಕಷ್ಟಪಟ್ಟು ಬೆಳೆಸಿದ ಕೋಳಿಗಳನ್ನ ಕತ್ಕೊಂಡು ಬಂದು ನೀನು ನನ್ನೂರಲ್ಲೇ ಮಾಡ್ತಾ ಇದ್ಯಾ? ಇವತ್ತು ನೀನ್ ಸಿಕ್ಕಾಕೊಂಡೆ, ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನೋಡು ಹಾಗಂತ ಅಂದ್ಕೊಳ್ತಿತ್ತು. ಹೀಗಿರುವಾಗ ಚಿಚು ಹತ್ರ ಕೋಳಿಗಳನ್ನ ತಗೊಳ್ಳೋದಕ್ಕೋಸ್ಕರ ಆ ಊರಿನಲ್ಲಿರುವ ಸುಮಾರು ಪಕ್ಷಿಗಳು ಚಿಚು ಹತ್ರ ಬಂದ್ರು. ಚಿಚು, ನಿನ್ನ ಹತ್ರ ಕೋಳಿಗಳು ತುಂಬಾ ಚೆನ್ನಾಗಿದೆ. ಈ ಕೋಳಿಗಳನ್ನ ಎಲ್ಲಿಂದ ತಗೊಂಡ್ ಬರ್ತಾ ಇದ್ಯಾ? ನಾನು ಸಿಟಿಯಿಂದ ತುಂಬಾನೇ ಕಷ್ಟಪಟ್ಟು ತಗೊಂಡ್ ಬರ್ತಾ ಇದೀನಿ ಲೂಸಿ. ಓ ಹೌದಾ, ಸರಿ, ಹಾಗಾದ್ರೆ ಒಂದ್ ಕೋಳಿ ಕೊಡು. ಕೊಡ್ತೀನಿ, ಅದಕ್ಕೆ ಅಲ್ವಾ ಇದ್ದೀನಿ. ಇದನ್ನೆಲ್ಲ ದೂರದಲ್ಲಿ ನಿಂತು ಮಹಿಹದ್ದು ನೋಡ್ತಾನೆ ಇದ್ಲು. ಎಲ್ಲರ ಮುಂದ್ಗಡೆ ಅವಳ ಗುಟ್ಟನ ರಟ್ಟು ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಚಿಚು ಕಷ್ಟಪಟ್ಟು ಸಿಟಿಯಿಂದ ತಗೊಂಡ್ ಬರ್ತಾ ಇದ್ದಾಳೆ ಕೋಳಿಗಳನ್ನ, ಆದ್ರೆ ಹಣ ಕೊಟ್ಟಲ್ಲ, ಕತ್ಕೊಂಡು ತಗೊಂಡ್ ಬರ್ತಿದ್ದಾಳೆ. ಏನೋ ಚಿಚು ಕಳ್ತನ ಮಾಡ್ತಿದ್ದಾಳ? ಅದೇ ನಿಜ. ನಾನ್ಯಾಕೆ ಕದಿಬೇಕು? ನೀನ್ ಹೀಗೆ ಹೇಳ್ತೀಯ ಅಂತ ಗೊತ್ತು, ಅದಕ್ಕೆ ಆಧಾರದೊಂದಿಗೆ ಬಂದಿದ್ದೀನಿ. ಹಾಗೆ CCTV ಫುಟೇಜ್ನ ಅಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ತೋರ್ಸೋದ್ಲು ಮಹಿಹದ್ದು. ಅದ್ರ ನೋಡಿ ಪಕ್ಷಿಗಳು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಏನ್ ಚಿಚು ಇದು? ಈ ಕಳ್ತನದ ಬುದ್ಧಿ ನಿನಗೆ ಹೊಸದಾಗಿ ಎಲ್ಲಿಂದ ಬಂದಿದೆ? ನಾನೇನು ಮಾಡಿಲ್ಲ, ಎಲ್ಲಾನು ನಾವು ನೋಡಿದೀವಿ ಚಿಚು. ಚಿಚು, ಯಾಕೆ ನಿನಗೆ ಈ ಕಳ್ತನದ ಬುದ್ಧಿ? ಎಲ್ರೂ ಕೇಳಿ, ನಾನು ಕಷ್ಟಪಟ್ಟು ಆಹಾರ ಕೊಟ್ಟು ಬೆಳೆಸೋ ಕೋಳಿಗಳನ್ನ ಇವಳು ಕತ್ಕೊಂಡ್ ಬಂದು ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ. ಹಾಗಂತ ಮಹಿಹದ್ದು ಹೇಳಿದನ್ನ ಕೇಳಿ
ಎಲ್ರೂ ಚಿಚುನ ಬೈದು ಮಹಿಗೆ ಅವಳು ಕೊಡ್ಬೇಕಾಗಿರೋ ಹಣ ಎಲ್ಲಾನು ಕೊಡ್ಸೋದ್ರು. ನೀನ್ ಇಂಥವಳು ಅಂತ ನಾನು ಸ್ವಲ್ಪನೂ ಅಂದ್ಕೊಂಡಿರ್ಲಿಲ್ಲ ಚಿಚು. ಮಹಿ, ಹಣ ಸಿಕ್ತಲ್ವಾ, ಹೊರಡು, ಎಲ್ರೂ ಹೊರಡಿ. ಆದ್ರೆ ನೀನು ಇಂಥವಳ ಚಿಚು? ಹಾಗಂತ ಬೈಕೊಂಡು ಎಲ್ರೂ ಅಲ್ಲಿಂದ ಹೊರಟೋದ್ರು. ಚಿಚುಕಾಗೆ ಅಂತೂ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ಟುನಿ ಚಿಚುನ ನೋಡಿ ಅವಳಿಗೆ ಬುದ್ಧಿ ಹೇಳಿದ್ಲು. ಚಿಚು, ಬೇಜಾರ್ ಮಾಡ್ಬೇಡ, ಬಿಡು, ನಡೆದಿದ್ದೇನೋ ನಡೆದೋಯ್ತು, ಬಿಡು. ಇನ್ಮುಂದಿನಾದ್ರೂ ಈ ತರ ಕೆಲ್ಸ ಏನು ಮಾಡ್ಬೇಡ. ಸರಿ ಟೋನಿ, ಕಷ್ಟ ಆಗ್ತಾ ಇದೆ. ಪರವಾಗಿಲ್ಲ ಬಿಡು, ಕಳ್ತನ ಮಾಡ್ಬೇಕಾಗಿರೋ ಅವಶ್ಯಕತೆ ನಿನಗೇನಿದೆ? ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡ್ಬೋದಲ್ವಾ? ಹೌದು ಟೋನಿ, ಇನ್ಮುಂದೆ ಅದೇ ನಾನು ಮಾಡ್ತೀನಿ. ಆದ್ರೆ ಇನ್ಮುಂದೆ ಯಾರು ನನ್ನನ್ನ ನಂಬಲ್ಲ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ನೀನು ಯಾವಾಗ್ಲೂ ಕಷ್ಟಪಟ್ಟು ದುಡ್ದು ಕೆಲ್ಸ ಮಾಡು. ಆವಾಗ ಎಲ್ರೂ ನೀನ್ ಮಾಡಿದ ತಪ್ಪನ್ನೆಲ್ಲ ಮರ್ತೋಗ್ತಾರೆ. ನಿನ್ ಮೇಲೆ ನಂಬಿಕೆ ಇಟ್ಟು ನಿನ್ನ ಹತ್ರ ಬರ್ತಾರೆ ನೋಡು. ಹಾಗೆ ಟುನಿಗುಬ್ಬಚ್ಚಿ ಹೇಳಿದನ್ನ ಕೇಳಿ ಚಿಚುಕಾಗೇನೋ ಅದೇ ರೀತಿ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಟುನಿಗುಬ್ಬಚ್ಚಿ ಅವಳ ಹಳೆಯ ಮನೆಯನ್ನ ಮಾರಿ ಅವಳ ಆಟೋನ ಮನೆಯಾಗಿ ಬದಲಾಯಿಸ್ಕೊಂಡ್ಲು. ಇವಾಗ ಆ ಆಟೋನ ಮನೆ ಮಾತ್ರವಲ್ಲದೆ ಅದನ್ನ ಒಂದು ವ್ಯಾಪಾರ ಸ್ಥಳವಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಅವಳು ಅಂದ್ಕೊಳ್ತಾ ಇದ್ಲು. ಅವಳು ಅಂದ್ಕೊಂಡಿದ್ದು ಪಾನಿಪುರಿ ವ್ಯಾಪಾರದ ಬಗ್ಗೆ. ಪಾನಿಪುರಿ ವ್ಯಾಪಾರದ ಬಗ್ಗೆ ಅವಳು ಬುಜ್ಜಿಗುಬ್ಬಚ್ಚಿ ಹತ್ತಿರ ಮಾತಾಡಿದಾಗ ಬುಜ್ಜಿಗುಬ್ಬಚ್ಚಿ ಅದನ್ನು ಕೇಳಿ ತುಂಬಾನು ಸಂತೋಷಪಟ್ಲು. ಹಾಗೆ ಟೋನಿ ಸ್ವಲ್ಪ ಹಣ ಖರ್ಚು ಮಾಡಿ ಅವಳ ಆಟೋನ ಪಾನಿಪುರಿ ವ್ಯಾಪಾರ ಮಾಡುವ ಜಾಗವಾಗಿ ಬದಲಾಯಿಸಿದ್ಲು. ಇವಾಗ ಆಟೋ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಟೋನಿ ಆ ದಿನಾನೇ ಪಾನಿಪುರಿ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡ್ಲು. ಹೀಗಿರುವಾಗ ಬನ್ನಗಿಳಿನೂ ಅಲ್ಲಿಗೆ ಬಂದ. ಬುಜ್ಜಿ, ನೋಡಿದ್ಯಾ ಎಷ್ಟು ಚೆನ್ನಾಗಿದೆ ಅಲ್ವಾ? ಇವತ್ತಿಂದ ಈ ಆಟೋನೇ ನಾವು ವ್ಯಾಪಾರ ಮಾಡುವ ಸ್ಥಳ. ನಮ್ ವ್ಯಾಪಾರ ಇದು. ನೀವಿಬ್ರು ಕೂಡ ನನಗೆ ಸಹಾಯ ಮಾಡಬೇಕು, ಸರಿನಾ? ಬುಜ್ಜಿಗುಬ್ಬಚ್ಚಿ ಉತ್ಸಾಹದಿಂದ, ಅಮ್ಮ, ಅದಕ್ಕೇನಂತಮ್ಮ, ನಾನು ಇದ್ದೀನಲ್ವಾ? ನಾನು ದಿನ ಏನ್ ಕೆಲಸ ಮಾಡಬೇಕು? ಆ ಪಾನಿಪುರಿನ ಟೇಸ್ಟ್ ಮಾಡಿ ಹೇಳಲಾ? ಆವಾಗ ಪಾನಿಪುರಿ ಹೇಗಿದೆ ಅಂತ ನಿನಗೂ ಗೊತ್ತಾಗುತ್ತೆ ಅಲ್ವಾ? ಬನ್ನು ಬುಜ್ಜಿಗೆ ಒಳ್ಳೆ ಫ್ರೆಂಡ್. ಆವಾಗ ಬನ್ನು ಹೇಳ್ದ, ಬುಜ್ಜಿ, ನೀನು ಸೋಮರಿತನನ ಬಿಡಲ್ವಾ? ಆಂಟಿ ಹೇಳಿದ್ದು ಕೆಲಸದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಆದ್ರೆ ನೀನ್ ನೋಡಿದ್ರೆ ನಾನು ಟೇಸ್ಟ್ ಮಾಡ್ತೀನಿ ಅಂತಿದ್ಯಾ. ಆಂಟಿ ಇವಳನ್ನ ನಂಬಿ ಪಾನಿಪುರಿ ಕೊಡ್ಬೇಡಿ, ತಿಂದ್ಬಿಡ್ತಾಳೆ. ಹೇ ಬನ್ನು, ನೀನು ನನಗೆ ಫ್ರೆಂಡ್ ಏನೋ? ಯಾವಾಗ ನೋಡಿದ್ರು ನನ್ನ ಬಗ್ಗೆ ಚಾಡಿನೇ ಹೇಳ್ತೀಯಾ? ಆವಾಗ ಟುನಿ ನಗುತ್ತಾ, ಸಾಕು, ಜಗಳ ಮಾಡಬೇಡಿ, ಇಬ್ರು ಹೆಲ್ಪ್ ಮಾಡಿ. ಬನ್ನು, ನೀನು ಪ್ಲೇಟ್ ತೊಳೆದುಕೊಡು. ಬುಜ್ಜಿ, ನೀನು ಆ ಪಾನಿಪುರಿಯಲ್ಲಿ ಮಸಾಲೆ ಹಾಕು. ಆವಾಗ ಬುಜ್ಜಿ ಬೇಜಾರಿಂದ, ಏನು, ಪಾನಿಪುರಿ ಒಳಗಡೆ ಮಸಾಲೆ ಹಾಕ್ಬೇಕಾ? ಅಯ್ಯೋ, ಅದು ತುಂಬಾ ಕಷ್ಟಮ್ಮ. ಆ ಕೆಲಸ ನನಗ್ ಬೇಡ, ನೀನ್ ಅದನ್ನ ಬನ್ನಕ್ ಕೊಡು. ಹಾಗಂತ ಹೇಳಿ ಬುಜ್ಜಿ ತುಂಬಾನು ಟಯರ್ಡ್ ಆದ್ಲು. ಆದ್ರೆ ಬನ್ನು ಮಾತ್ರ ಆಂಟಿಗೆ ಸಹಾಯ ಮಾಡ್ಲೇಬೇಕು ಅಂತ ಅಂದ್ಕೊಂಡು ಪ್ಲೇಟ್ ಎಲ್ಲಾನು ತೊಳಿತಾ ಇದ್ದ. ಆವಾಗ ಬುಜ್ಜಿನ ನೋಡಿ ಬನ್ನು ಟುನಿ ಹತ್ರ ಈ ರೀತಿ ಹೇಳ್ದ, ಆಂಟಿ, ಅಲ್ಲಿ ನೋಡಿ, ಬುಜ್ಜಿ ಯಾವುದೇ ಕೆಲಸನೂ ಮಾಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ಅವಳ ಹತ್ರನೂ ಏನಾದರೂ ಕೆಲಸ ಕೊಡಿ. ಆವಾಗ ಟುನಿ ಬುಜ್ಜಿನ ನೋಡಿ, ಏನ್ ಬುಜ್ಜಿ, ಕೆಲಸ ಮಾಡ್ತಾ ಇಲ್ವಾ? ಅರೆ, ಮಾಡ್ತಿದ್ದೀನಿ ತಾನೇಮ್ಮ. ನೀನು ಮಾಡಿರೋ ಪಾನಿಪುರಿ ಹೇಗಿದೆ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿದ್ರೆ ತಾನೇ ಕಸ್ಟಮರ್ಸ್ ಎಲ್ರು ಬಂದು ತಿನ್ನೋದು. ಆವಾಗಲೇ ಚಿಚುಕಾಗಿ, ಚೋಟಿಗಿಳಿ, ಲೂಸಿ ಪಾರಿವಾಳ, ಮಹಿ ಹದ್ದು ಎಲ್ರೂ ಆ ಕಡೆ ಬರ್ತಾ ಇದ್ರು. ಅವರು ಟುನಿಗುಬ್ಬಚ್ಚಿಯ ಪಾನಿಪುರಿ ಗಾಡಿನ ನೋಡಿ ಆಶ್ಚರ್ಯದಿಂದ ಆ ಗಾಡಿಯ ಹತ್ತಿರ ಬಂದ್ರು. ಟೋನಿ, ಪಾನಿಪುರಿ ಗಾಡಿ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಪರವಾಗಿಲ್ಲ, ಆಟೋನ ಅಂಗಡಿಯಾಗಿ ಬದಲಾಯಿಸಕ್ಕೆ ಎಷ್ಟು ಖರ್ಚಾಯ್ತೋ ಏನೋ. ಎಷ್ಟು ಖರ್ಚಾದ್ರೆ ಏನಂತೆ ಚಿಚು? ಅವಳ ಪ್ಲ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೋನಿ, ಈ ಪ್ಲ್ಯಾನ್ ನಿಜವಾಗ್ಲೂ ಚೆನ್ನಾಗಿದೆ. ಆವಾಗ ಮಹಿ ಹದ್ದು, ಹೌದು ಚಿಚು, ಖರ್ಚು ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಅವಳಿಗೆ ಆ ಯೋಚನೆ ಬಂದಿರೋದೇ ನಿಜವಾಗ್ಲೂ ತುಂಬ ಮುಖ್ಯ. ಆವಾಗ ಚಿಚುಕಾಗೆ, ನನ್ನ ಬಡ್ಡಿ ವ್ಯಾಪಾರಕ್ಕಿಂತ ಈ ವ್ಯಾಪಾರ ಚೆನ್ನಾಗಿ ನಡೆಯುತ್ತಾ? ನಡೆಯುತ್ತೆ, ಯಾಕೆಂದ್ರೆ ಇದು ಪಾನಿಪುರಿ ಅಲ್ವಾ, ಎಲ್ರೂ ತಗೊಳ್ತಾರೆ. ಹೌದು ಚಿಚು, ಪಾನಿಪುರಿ ತಿನ್ನೋಡು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಹೌದೌದು, ಟುನಿ ಮಾಡೋ ಪಾನಿಪುರಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆವಾಗ ಚಿಚುಕಾಗಿ ಅವಳ ಮನ್ಸಲ್ಲಿ ಪಾನಿಪುರಿ ತಗೊಂಡ್ರೆ ಹಣ ಖರ್ಚಾಗುತ್ತೆ ಅಂತ ಅಂದ್ಕೊಂಡು ತಪ್ಪಿಸ್ಕೊಳ್ಳೋಕ್ಕೆ ಏನು ಮಾಡೋದು ಅಂತ ಅರ್ಥ ಆಗ್ತೆ ಟುನಿ ಹತ್ರ ಈ ರೀತಿ ಹೇಳಿದ್ಲು, ನನಗೆ ಬೇಡ, ನಾನು ಇವಾಗಷ್ಟೇ ಮನೇಲಿ ಟಿಫನ್ ತಿಂದು ಬಂದೆ. ಬುಜ್ಜಿ, ನೀನೇ ತಿನ್ನೋಡಿ ಫಸ್ಟು ಪಾನಿಪುರಿ ಹೇಗಿದೆ ಅಂತ ನನ್ನ ಹತ್ರ ಹೇಳೋ. ಆವಾಗ ಬುಜ್ಜಿ ಖುಷಿಯಾಗಿ, ಆಂಟಿ, ನೀವೊಬ್ಬರೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದು. ಇರಿ, ಇವಾಗಲೇ ಪಾನಿಪುರಿ ತಿಂದು ಹೇಗಿದೆ ಅಂತ ಹೇಳ್ತೀನಿ. ಹೇಗಿದ್ರೆ ನಮ್ಮಮ್ಮ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ. ಹಾಗಂತ ಹೇಳಿ ಒಂದು ಪಾನಿಪುರಿ ಅಂತ 10 ಪಾನಿಪುರಿ ತಿಂದ್ಲು ಬುಜ್ಜಿ.
ಆಮೇಲೆ ಅವಳು ಸೂಪರ್ ಆಗಿದೆ ಅಂತ ಹೇಳಿದ್ಲು. ಅದನ್ನ ಕೇಳಿ ಟುನಿ ಅಂತೂ ನಗಾಡ್ತಿದ್ಲು. ಕೊನೆಗೆ ಚಿಚುಕಾಗಿಗೂ ತುಂಬಾನೇ ಆಸೆ ಆಗಿದ್ರಿಂದ ಅವಳು ಕೂಡ 2 ಪ್ಲೇಟ್ ಪಾನಿಪುರಿ ತಗೊಂಡು ತಿಂದು ಆಮೇಲೆ ಅಲ್ಲಿಂದ ಮನೆಗೆ ಹೋದ್ಲು. ಮಧ್ಯಾಹ್ನದ ಸಮಯದಲ್ಲಿ ಗಾಡಿ ಹತ್ರ ಸುಮಾರು ಜನ ಪಾನಿಪುರಿ ತಿನ್ನಕ್ಕೆ ಬಂದ್ರು. ಚಿನ್ನಕ್ಕಾಗಿ ಅವನ ಫ್ರೆಂಡ್ಸನ್ನ ಕರ್ಕೊಂಡು ಆ ಅಂಗಡಿ ಹತ್ತಿರ ಬಂದ. ಆವಾಗ ಟೋನಿ ವ್ಯಾಪಾರ ಮಾಡ್ತಾ ಇದ್ದಾಗ ಈ ಕಡೆ ಚಿನ್ನು ಬುಜ್ಜಿ ಹತ್ರ, ಬುಜ್ಜಿ, ಪಾನಿಪುರಿ ವ್ಯಾಪಾರ ಚೆನ್ನಾಗಿದೆ, ನಿಮ್ಮಮ್ಮ ತುಂಬಾ ಕಷ್ಟಪಡ್ತಿದ್ದಾರೆ. ಹೌದು ಚಿನ್ನು, ನಮ್ಮಮ್ಮ ಏನ್ ಕಷ್ಟಪಡ್ತಾ ಇದ್ದಾರೆ, ನಾನೇ ಪಾನಿಪುರಿನ ಟೇಸ್ಟ್ ಮಾಡಿ ಹೇಳ್ತಾ ಇರೋದು, ನನ್ನಿಂದಾನೇ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇರೋದು. ಏ ಬುಜ್ಜಿ, ಆಂಟಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ನೀನು ಬರೀ ಪಾನಿಪುರಿ ತಿಂದ್ಕೊಂಡು ನೀನೇ ಎಲ್ಲದಕ್ಕೂ ಕಾರಣ ಅಂತಿದೀಯಾ? ಆಂಟಿ ಇಲ್ಲಿ ನೋಡಿ, ಈಗಾಗಲೇ ಬುಜ್ಜಿ 20 ಪಾನಿಪುರಿನ ತಿಂದಿರಾಳೆ ಗೊತ್ತಾ? ಛೀ, ನೀನೆಲ್ಲ ಒಬ್ಬ ಫ್ರೆಂಡ್ ಏನೋ, ನಿನ್ನ ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡಿದ್ರೆ ನಮ್ಮ ಅಮ್ಮನ ಹತ್ರನೇ ನನ್ನ ಬಗ್ಗೆ ಈ ರೀತಿ ಯಾವಾಗಲೂ ಚಾಡಿ ಹೇಳ್ತಾನೆ ಇದೆಯಾ? ಆವಾಗ ಟೋನಿ ನಗುತ್ತಾ, ಸಾಕು ಜಗಳ ಮಾಡಬೇಡಿ, ನಿಮ್ಮ ಕೆಲಸ ನೋಡಿ. ಬುಜ್ಜಿ, ಕೆಲಸ ಮಾಡಿಲ್ಲ ಅಂದರೆ ಇವತ್ತು ರಾತ್ರಿ ನಿನಗೆ ಊಟ ಇಲ್ಲ. ಬುಜ್ಜಿ ಹೆದರ್ತಾ, ಅಯ್ಯಯ್ಯೋ ಬೇಡಮ್ಮ, ರಾತ್ರಿ ತುಂಬ ಹಸುವಾಗುತ್ತೆ, ಸರಿ ನಾನು ಕೆಲಸ ಮಾಡ್ತೀನಿ. ಬುಜ್ಜಿ ಪುನಃ ಕೆಲಸ ಮಾಡೋಕ್ಕೆ ತಯಾರಾದ್ಲು. ಸಂಜೆ ಸಮಯ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. ರಾತ್ರಿ ಏನು ಲಾಭ ಬಂತೋ ಅದನ್ನು ಟುನಿ ಎನಿಸ್ತಾ ಇದ್ಲು. ಟುನಿ ತುಂಬಾನು ಸಂತೋಷದಿಂದ, ಅಮ್ಮಯ್ಯ, ಇವತ್ತು ಒಳ್ಳೆ ಲಾಭನೇ ಬಂದಿದೆ. ಆಂಟಿ, ನಾನು ತುಂಬ ಕಷ್ಟಪಟ್ಟೆ ಅಲ್ವಾ, ಈ ಲಾಭದಲ್ಲಿ ನನಗೊಂದು ಬನ್ಬಟ ಜಾಮ್ ಕೊಡಿಸ್ತೀರಾ? ಅದರಲ್ಲಿ ಏನಿದೆ, ಖಂಡಿತ ನಾಳೆ ನಿನಗೆ ಕೊಡಿಸ್ತೀನಿ ಬನ್ನೋ. ಅಮ್ಮ, ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ಅಲ್ವಾ, ಅದಕ್ಕೆ ಲಾಭದಲ್ಲಿ ನನಗೂ ಅರ್ಧ ಹಣ ಕೊಡು, ನನಗೆ ಬೇಕಾಗಿದ್ದನ್ನ ನಾನು ತಗೊಳ್ತೀನಿ. ಅರ್ಧ ಹಣ ಅಲ್ಲ, 2 ಕೊಡ್ತೀನಿ, ತಗೊಳ್ತೀಯಾ? ಮರ್ಯಾದೆಯಾಗಿ ಬಂದು ಅಡುಗೆ ಕೆಲಸ ಮಾಡು. ಹಾಗೆ ಆ ದಿನ ಇಡೀ ವ್ಯಾಪಾರನ ಮಾಡಿಕೊಂಡು ರಾತ್ರಿ ಸಮಯ ಟುನಿ, ಬುಜ್ಜಿ ಹಾಗೂ ಬನ್ನು 3 ಜನನು ಒಂದು ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ರು. ಆವಾಗ ಅಲ್ಲೇ ಪಕ್ಕದಲ್ಲಿ ಒಲೆ ಕತ್ಸಿ ಟುನಿ ಅಡಿಗೆ ಮಾಡ್ತಾ ಇದ್ಲು. ರಾತ್ರಿಗೆ ಮಕ್ಕಳಿಗೆ ಊಟ ಕೊಡ್ಬೇಕು ಅನ್ನೋದಕ್ಕೋಸ್ಕರ. ಟುನಿ ತುಂಬಾನು ಸಂತೋಷದಿಂದ, ಅಮ್ಮಯ್ಯ, ಇವತ್ತು ಹೇಗೋ ವ್ಯಾಪಾರ ಚೆನ್ನಾಗಿ ನಡೀತು, ಒಳ್ಳೆ ಲಾಭನೂ ಸಿಕ್ತು. ಇದೇ ರೀತಿ ಲಾಭ ಸಿಕ್ಕಿದ್ರೆ ನಿಮ್ಮಿಬ್ರಿಗೂ ಕೂಡ ಫೀಸ್ನ ಬೇಗನೆ ಕಟ್ಬೋದು. ಅಮ್ಮ, ನೀನು ಏನಮ್ಮ ಸಾರು ಮಾಡ್ತಾ ಇದೀಯಾ? ಬೆಳಿಗ್ಗೆ ಮಾಡಿದ ಪಾನಿಗಿಂತ ಈ ಸಾರು ಘಾಟು ತುಂಬ ಚೆನ್ನಾಗಿ ಬರ್ತಿದೆ. ಅದು ಬೆಳಿಗ್ಗೆ ಮಾಡಿದ ಪಾನಿಪುರಿ ಎಲ್ಲಾನು ನೀನು ತಿಂದೆ ಅಲ್ವಾ, ಸ್ವಲ್ಪನೂ ಇಟ್ಟಿಲ್ಲ ಅಲ್ವಾ, ಅದಕ್ಕೆ ನಿನಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ತುಂಬ ಘಾಟಾಗಿ ಸಾರು ಮಾಡ್ತಾ ಇದ್ದಾರೆ ಆಂಟಿ. ಛೀ, ನೀನೆಲ್ಲ ಒಬ್ಬ ಸ್ನೇಹಿತನ? ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ನಮ್ಮಮ್ಮ ಶಿಕ್ಷೆ ಕೊಡಬೇಕು? ಅವ್ರು ಅಂದ್ಕೊಳ್ಳಿಲ್ಲ ಅಂದರೂ ಕೂಡ ನೀನೇ ಮಾತಾಡಿ ಶಿಕ್ಷೆ ಕೊಡಿಸ್ಬಿಡ್ತೀಯೋ ಏನೋ? ಬುಜ್ಜಿ, ನೀನು ಬಾಯ್ಕೋ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ತುಂಬಾ ಕೆಲಸ ಮಾಡಿರೋ ವಿಷಯ ಆಂಟಿಗೆ ಗೊತ್ತು. ನಾನಿವತ್ತು ಪ್ಲೇಟ್ ಆದರೂ ತೊಳೆದುಕೊಟ್ಟೆ, ನೀನೇನು ಮಾಡಿದೆ? ಬರೀ ಪಾನಿಪುರಿ ತಿನ್ಕೊಂಡು ಕೂತ್ಕೊಂಡಿದ್ದೆ. ಆವಾಗ ಟೋನಿ ಅವರಿಬ್ಬರನ್ನ ನೋಡಿ, ಸಾಕು ಪುನಃ ಜಗಳ ಶುರು ಮಾಡಬೇಡಿ, ಬನ್ನಿ ಬಂದು ಊಟ ಮಾಡಿ. ಅಮ್ಮ, ಈ ಸಾರು ತುಂಬ ಖಾರ ಇದೆ ಅಮ್ಮ, ಬೇರೆ ಏನಾದರೂ ಸಾರಿದ್ರೆ ಕೊಡಮ್ಮ, ಇದನ್ನು ತಿಂದರೆ ಆಮೇಲೆ ರಾತ್ರಿ ನನಗೆ ನಿದ್ರೆ ಬರ್ದು ನಾನು ಕೆಳಗಡೆ ಬಿದ್ದುಬಿಡ್ತೀನೇನೋ. ಸರಿ, ನಿನಗೆ ಆ ಸಾರು ಬೇಡ ಅಂದರೆ ಪಕ್ಕದಲ್ಲಿ ರಸ ಇದೆ ನೋಡು, ಅದನ್ನು ಕುಡಿ. ಬುಜ್ಜಿ, ನಾನೀ ಸಾರು ತಿಂತೀನಿ, ನೀನು ಆ ರಸಮ್ ಹಾಕ್ಕೊಂಡೇ ತಿನ್ನೋ. ಆದರೆ ರಸಮ್ ಹಾಕ್ಕೊಂಡು ತಿಂದವರು ಆಟೋ ಒಳಗಡೆ ಮಲಗಬೇಕು, ಟಾಪಲ್ಲಿ ಮಲಗಬೇಕಾಗಿದ್ದು ಸಾರು ಹಾಕ್ಕೊಂಡು ತಿಂದವರು. ಆವಾಗ ಬುಜ್ಜಿ ತುಂಬ ಅನುಕೋಪದಿಂದ, ಏನೇ ಹೇಳ್ತಾ ಇದೆಯಾ? ಅಂದರೆ ನನ್ನಿಂದ ಈ ಸಾರು ತಿನ್ನೋಕ್ಕಾಗಲ್ಲ ಅಂತನಾ? ನಾನು ತಿಂತೀನಿ ನೋಡು, ಎಷ್ಟು ಖಾರ ಆದರೂ ಪರವಾಗಿಲ್ಲ, ಎಲ್ಲ ಸಾರು ನಾನೇ ತಿಂದ್ಬಿಟ್ಟು ನಾನೇ ಟಾಪಲ್ಲಿ ಹೋಗಿ ಮಲಗ್ತೀನಿ, ನೀನು ಕೆಳಗಡೆ ಮಲ್ಕೋ ಯಾವಾಗಲೂ ಥರ. ಹಾಗಂತ ಹೇಳಿ ಬುಜ್ಜಿ ಆ ಖಾರ ಸಾರವಾದ ಸಾರು ಹಾಕ್ಕೊಂಡು ತಿಂದ್ಲು. ಬುಜ್ಜಿ ಬನ್ನು ಇಬ್ರು ಕೂಡ ಜಗಳ ಮಾಡ್ಕೊಂಡು ತಿಂತಾ ಇದ್ರು. ಟುನಿ ಅದನ್ನ ನೋಡಿ ನಗಾಡ್ತಾ ಇದ್ಲು. ಹಾಗೆ ಊಟ ಮಾಡಿ 3 ಜನನು ಹೋಗಿ ಮಲಗಿದ್ರು. ದಿನಗಳು ಹೋಗ್ತಾ ಇತ್ತು. ಟುನಿಗೂ ಬಚ್ಚೆ ಪಾನಿಪುರಿ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದಿನ ಜೋರಾಗಿ ಮಳೆ ಸುರಿಯೋಕ್ಕೆ ಶುರುವಾಯಿತು. ಆವಾಗ ಟೋನಿ ಅವಳ ಆಟೋನ ಕವರ್ ಹಾಕಿ ಮುಚ್ಚೋದಕ್ಕೆ ಟ್ರೈ ಮಾಡ್ತಿದ್ಲು. ಅಯ್ಯೋ, ಈ ಮಳೆ ಇವಾಗಲೇ ಬರಬೇಕಾ? ಈ ಮಳೆ ನೀರಲ್ಲಿ ಎಲ್ಲರೂ ಚಂಡಿ ಆದರೆ ಆಮೇಲೆ ವ್ಯಾಪಾರ ಹೇಗೆ ಮಾಡೋದು? ಅಮ್ಮ, ನೀನು ಒಳಗಡೆ ಬಾ ಅಮ್ಮ, ಮಳೆನೇ ಒದ್ದೆ ಆಗಬೇಡ, ಬಾ ಅಮ್ಮ. ಆಂಟಿ ಇರಿ, ನಾನು ಬಂದು ಹೆಲ್ಪ್ ಮಾಡ್ತೀನಿ. ಹಾಗೆ ಬನ್ನು ಇಳಿದು ಹೆಲ್ಪ್ ಮಾಡಬೇಕಂತ ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಛತ್ರಿ ಇಟ್ಕೊಂಡು ಲೂಸಿ ಪಾರಿವಾಳ ಬಂದ್ಲು. ಅವಳು ಟುನಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡ್ಲು. ಟುನಿ, ಏನಾಯ್ತು? ಮಳೆನಾ? ಇರು, ನಾನು ಹೆಲ್ಪ್ ಮಾಡ್ತೀನಿ. ಲೂಸಿ, ಥ್ಯಾಂಕ್ಸ್, ನೀನು ಹೆಲ್ಪ್ ಮಾಡಿದ್ರಿಂದನೇ ಇವಾಗ ನನ್ನ ಆಟೋನ ನಾನು ಕಾಪಾಡಿದ್ದೀನಿ. ಅರೆ, ಇದರಲ್ಲಿ ಏನಿದೆ? ನಾನು ನಿನಗೆ ಫ್ರೆಂಡ್ ಅಲ್ವಾ? ಒಬ್ಳು ಫ್ರೆಂಡ್ ಕಷ್ಟಪಟ್ಟರೆ ನನಗೂ ಕಷ್ಟ ಆಗುತ್ತೆ. ಅದು ಅಲ್ಲದೆ ಪಾನಿಪುರಿ ಒದ್ದೆ ಆದರೆ ಆಮೇಲೆ ನನ್ನಿಂದ ಹೇಗೆ ತಿನ್ನೋಕ್ಕಾಗುತ್ತೆ? ಲೂಸಿ ಆಂಟಿ, ನೀವು ನನ್ನ ಥರನೇ
ನಮ್ಮ ಅಮ್ಮನಿಗೋಸ್ಕರ ಮಾಡಿಲ್ಲ ಅಂದ್ರೆ ಕೂಡ ಪಾನಿಪುರಿಗೋಸ್ಕರ ಮಾಡಿದ್ದೀರಾ? ಏ ಬುಜ್ಜಿ, ಅವರು ಸುಮ್ಮನೆ ಮಾತಿಗೆ ಹೇಳಿದ್ರು. ಅವ್ರಿಗೆ ಫ್ರೆಂಡ್ ಮೇಲೆ ಪ್ರೀತಿ, ಅದಕ್ಕೆ ಅವ್ರು ಹೆಲ್ಪ್ ಮಾಡಿದ್ದು. ಅದನ್ನು ಬಿಟ್ಬಿಟ್ಟು ನಿಂತರ ಪಾನಿಪುರಿಗೋಸ್ಕರ ಅಲ್ಲ. ಯಾಕೋ ನೀನು ಯಾವಾಗ ನೋಡಿದ್ರು ನನ್ನ ಬಗ್ಗೆನೇ ತಪ್ಪಾಗಿ ಹೇಳ್ತೀಯಾ? ಯಾಕೆ ನಿನಗೆ ಪಾನಿಪುರಿ ಅಂದರೆ ಇಷ್ಟ ಇಲ್ವಾ ಏನೋ? ಮಕ್ಕಳು ಮಾತಾಡೋದನ್ನೇ ಕೇಳಿ ಲೂಸಿ ಪಾರಿವಾಳ ಟುನಿ ಇಬ್ಬರು ನಗಾಡ್ತಾ ಇದ್ರು. ಹಾಗೆ ಲೂಸಿ ಪಾರಿವಾಳ ಆ ದಿನ ಬಂದು ಟುನಿಗೆ ಸಹಾಯ ಮಾಡಿದ್ರಿಂದ ಟುನಿ ಯಾವಾಗಲೂ ಥರ ಅವಳ ವ್ಯಾಪಾರನ ಚೆನ್ನಾಗಿ ಮಾಡ್ತಾ ಇದ್ಲು. ಹಾಗೆ ಆ ದಿನಾನೂ ಕಳೀತು. ಮರುದಿನ ಬೆಳಗ್ಗೆ ಮಹಿಹದ್ದು ಟುನಿ ವ್ಯಾಪಾರ ಮಾಡುವ ಜಾಗಕ್ಕೆ ಬಂದು, ಟುನಿ, ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಆದರೆ ಒಬ್ಳೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ಹೌದು ಮಹಿ, ನನ್ನ ಹತ್ರ ಇರೋದು ಇಬ್ಬರು ಚಿಕ್ಕ ಮಕ್ಕಳು, ಅವ್ರನ್ನ ಇಟ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ. ನನಗೂ ಅದು ಗೊತ್ತು. ಆದರೆ ಈ ಬುಜ್ಜಿನ ಕ್ವಾಲಿಟಿ ಕಂಟ್ರೋಲ್ ಮಾತ್ರ ನೋಡ್ಕೊಳ್ಳೋಕೆ ಹೇಳು. ಹಣನ ವಸೂಲಿ ಮಾಡೋ ಕೆಲಸನ ಅವಳ ಹತ್ರ ಕೊಡಬೇಡ. ಯಾಕಂದರೆ ಅವಳು ಪಾನಿಪುರಿ ತಿಂದ್ಕೊಂಡೆ ಯಾರು ಕಡಿಮೆ ಹಣ ಕೊಟ್ಟರು ಕೂಡ ಅದನ್ನು ಸರಿಯಾಗಿ ನೋಡದೆ ಹಾಗೇನೆ ಹಾಕೊಂಡು ಬಿಡ್ತಾಳೆ. ನೀನು ಹೇಳಿದ್ದು ನಿಜಾನೇ ಮಹಿ. ಮಹಿಹದ್ದು ಟುನಿಗೆ ವ್ಯಾಪಾರ ಮಾಡೋದ್ರಲ್ಲಿ ಕೆಲವು ಸಲಹೆಗಳನ್ನು ಕೊಟ್ಟು ಹೋದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದರೆ, ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಬಾಳೋಕ್ಕೆ ಧೈರ್ಯ ಇದ್ರೆ ಏನಾದರೂ ಒಂದು ಮಾಡಿಕೊಂಡು ಜೀವನನ ಬಾಳ್ಬೋದು. ನಮ್ಮ ಹತ್ರ ಏನಿದೆಯೋ ಅದನ್ನ ಇಟ್ಕೊಂಡು ಬಾಳೋಕ್ಕೆ ಕಲ್ತ್ಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ.